ಹಾಸ್ಪಿಟಲಲ್ಲಿ ಯೂಶುವಲ್ ಆಗಿ ಕೇಳಿ ಬರುವಂಥ ಡೌಟ್ಸ್ ಏನು ಅಂತಂದರೆ, ಮೇಡಮ್ ನನಗೆ 5th ಮಂತ್ ಕಂಪ್ಲೀಟ್ ಆಗ್ತಾ ಬಂತು, ನನಗೆ ಬೇಬಿ ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ. ಅದೇ ನನ್ನ ಅಕ್ಕಂಗೆ ಅಥವಾ ನನ್ನ ಫ್ರೆಂಡ್ಗೆ 4th ಮಂತಲ್ಲೇ ಗೊತ್ತಾಗ್ತಿತ್ತಂತೆ. ಇದು ನಾರ್ಮಲಾ ಅಥವಾ ಅಬ್ನಾರ್ಮಲಾ? ಯೂಶಲಿ ಬೇಬಿ ಕೌಂಟ್ಸ್ ದಿನಕ್ಕೆ ಎಷ್ಟು ಇದ್ರೆ ನಾರ್ಮಲ್, ಎಷ್ಟಿದ್ರೆ ಅಬ್ನಾರ್ಮಲ್? ಬೇಬಿ ಮೂಮೆಂಟ್ಸ್ ಕಮ್ಮಿ ಆಯಿತು ಅಂತಂದರೆ ಏನು ಮಾಡಬೇಕು? ಯಾರು ಈ ಬೇಬಿ ಮೂಮೆಂಟ್ಸ್ನ ಅತಿ ಹೆಚ್ಚು ನಿಗಾ ವಹಿಸಿ ತುಂಬ ಕೇರ್ಫುಲ್ ಆಗಿ ಕೌಂಟ್ ಇಟ್ಕೋಬೇಕು, ಹೇಗೆ ಇದನ್ನ ಬೇಬಿ ಮೂಮೆಂಟ್ಸ್ನ ಕೌಂಟಲ್ಲಿ ಇಟ್ಕೋಬೇಕು ಅನ್ನೋ ಪ್ರಶ್ನೆಗಳೆಲ್ಲ ಬರ್ತಿರುತ್ತೆ. ಸೊ ಆ ಪ್ರಶ್ನೆಗಳನ್ನ ಕ್ಲಿಯರ್ ಮಾಡೋದಕ್ಕೆ, ಆ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಈ ವಿಡಿಯೋ. ಮೊದಲನೇದಾಗಿ, ತಾಯಿಗೆ ತನ್ನ ಮಗು ಓಡಾಡೋದು ಗೊತ್ತಾಗುತ್ತಲ್ಲ, ಅದು ಒಂದು ಎಮೋಷನಲ್ ಕಾಂಪೊನೆಂಟ್. ಯಾಕೆ ಅಂತಂದ್ರೆ ಅವಾಗ ಗೊತ್ತಾಗುತ್ತೆ ತನ್ನಲ್ಲಿ ಒಂದು ಜೀವ ಬೆಳೀತಾ ಇದೆ ಅನ್ನೋದಕ್ಕೊಂದು ಚಿಹ್ನೆ, ಅದೊಂದು ಸೈನ್. ಓಕೆ, ಸೊ ಯೂಶಲಿ ಏನು ಅಂತಂದ್ರೆ, ಫಸ್ಟ್ ಟೈಮ್ ಬೇಬಿ ಮೂಮೆಂಟ್ಸ್ ಗೊತ್ತಾಗೋದಕ್ಕೆ ಮಿನಿಮಮ್ ಆಫ್ 16 ವೀಕ್ಸ್ ಅಂತಂದ್ರೆ 16 ಅಂತಂದ್ರೆ 4th ಮಂತ್ ಇಂದ ಇಟ್ ಕ್ಯಾನ್ ಟೇಕ್ ಅಪ್ ಟು 22 ವೀಕ್ಸ್ ಅಂತಂದ್ರೆ 5.5 ತಿಂಗಳು, ಕೆಲವೊಬ್ಬರಿಗೆ 6 ತಿಂಗಳ ತನಕ ತಗೋಬಹುದು ಫಸ್ಟ್ ಟೈಮ್ ಬೇಬಿ ಮೂಮೆಂಟ್ಸ್ ಗೊತ್ತಾಗೋದಕ್ಕೆ. ಓಕೆ, ಅದೇ ಕೆಲವೊಬ್ರು ಸ್ವಲ್ಪ ಥಿನ್ ಬಿಲ್ಟ್ ಇರ್ತಾರಲ್ಲ, ಅಂತಂದ್ರೆ ಸ್ವಲ್ಪ ಸಣ್ಣಕ್ಕಿರೋರಿಗೆ, ಯಾರು ಇದು ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಆಗ್ತಿರ್ತಾರೋ, 3rd ಟೈಮ್ ಪ್ರೆಗ್ನೆಂಟ್ ಆಗ್ತಿರ್ತಾರೋ, ಅಂಥವರಿಗೆ ಇದು ಬೇಗನೆ ಗೊತ್ತಾಗ್ಬಿಡುತ್ತೆ, ಬೇಬಿ ಮೂಮೆಂಟ್ಸ್ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ, ಆ ಕಾರಣಕ್ಕೆ. ಅದೇ ಕೆಲವೊಬ್ಬರಿಗೆ ಸ್ವಲ್ಪ ದಪ್ಪಕ್ಕಿರೋರಿಗೆ, ಹೊಟ್ಟೆಯಲ್ಲಿ ಸ್ವಲ್ಪ ಫ್ಯಾಟ್ ಇರೋರಿಗೆ ಮಗುವಿನ ಮೂಮೆಂಟ್ಸ್ ಸ್ವಲ್ಪ ಲೇಟಾಗಿ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ಟೈಮ್ ಗೊತ್ತಾದಾಗ ಇದು ಬೇಬಿ ಮೂಮೆಂಟ್ ಪ್ರಾಮಿನೆಂಟ್ ಆಗಿರೋದಿಲ್ಲ. ಓಕೆ, ಏನೋ ಮಗುವೇ ಓಡಾಡ್ತಿದೆ ಅನ್ನೋಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ. ಅದು ಹೇಗಿರುತ್ತೆ ಅಂತಂದ್ರೆ, ಒಂದು ಬಟರ್ಫ್ಲೈ ಫ್ಲಟರ್ ತರ ಇರುತ್ತೆ, ಒಂದು ಬಟರ್ಫ್ಲೈ ಓಡಾಡ್ದಂಗೆ ಗೊತ್ತಾಗುತ್ತೆ, ಏನೋ ರೋಲ್ ಆಗ್ತಿರಂಗೆ ಅನ್ಸುತ್ತೆ, ಒಂದು ಫೆದರಿ ಟಚ್ ತರ ಇರುತ್ತೆ, ಏನೋ ಓಡಾಡ್ತಿದೆ ಅಂತ ಗೊತ್ತಾಗುತ್ತೆ, ಬಟ್ ಏನು ಅಂತ ಗೊತ್ತಾಗೋದಿಲ್ಲ. ಆ ರೀತಿ ತುಂಬಾ ಮೈಲ್ಡ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಅರೌಂಡ್ ದಿಸ್ ಟೈಮ್ ಅಂತಂದ್ರೆ, ನಾನು ಹೇಳಿದ್ನಲ್ಲ 4-4.5 ತಿಂಗಳು ಅಷ್ಟೊತ್ತಲ್ಲಿ ಮಗುವಿನ ತೂಕ ಏನು ಅಂದ್ರೆ 400-450 ಗ್ರಾಮ ಅಷ್ಟಿರಬಹುದು, ಅಷ್ಟೇನೆ. ಆ ಕಾರಣಕ್ಕೆ ಮಗುವಿನ ಮೂಮೆಂಟ್ಸ್ನ ನಾವು ತಾಯಿಗೆ ಗೊತ್ತಾಗೋದು ಸಹ ಸ್ವಲ್ಪ ಮೃದುವಾಗಿ, ಮೆದುವಾಗಿ ಇರುತ್ತೆ. ಅದೇ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಿದ್ದಂಗೆನೆ 7 ತಿಂಗಳು 8 ತಿಂಗಳು ದಾಟ್ತಿದ್ದಂಗೆನೆ ಮಗುವಿನ ಓಡಾಟ ಇನ್ನೂ ಪ್ರಾಮಿನೆಂಟ್ ಆಗಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಮಗುವಿನ ತೂಕನ 1 kg ದಾಟಿದ್ಮೇಲೆ ಮೂಮೆಂಟ್ಸ್ ಕೂಡ ತುಂಬಾ ಪ್ರಾಮಿನೆಂಟ್ ಆಗಿ ನಮಗೆ ಗೊತ್ತಾಗುತ್ತೆ. ಅಲ್ಲದೆ ಸ್ಟಾರ್ಟಿಂಗ್ ಗೊತ್ತಾದಾಗ ಅರ್ಲಿಯರ್ ಪ್ರೆಗ್ನೆನ್ಸೀಸ್ ಅಲ್ಲಿ ಅಂತಂದ್ರೆ 6 ತಿಂಗಳು 5.5-6 ತಿಂಗಳು ಹಂಗೆಲ್ಲ ಒಂದು ಇರ್ರೆಗ್ಯುಲರ್ ಪ್ಯಾಟರ್ನ್ ಇರುತ್ತೆ. ಒಂದಿನ ಗೊತ್ತಾಗೋದು, ಒಂದಿನ ಗೊತ್ತಾಗದೇನೆ ಇರಬಹುದು, ಪೂರ ಆ ರೀತಿ ಇರುತ್ತೆ. ಬಟ್ ಪ್ರೆಗ್ನೆನ್ಸಿ ಗ್ರಾಜುಯಲಿ ಪ್ರೋಗ್ರೆಸ್ ಆದಾಗ, ಅದೇ 7-8 ಹಂಗೆಲ್ಲ ಆದಾಗ ಒಂದು ಡೆಫಿನೆಟಿವ್ ಪ್ಯಾಟರ್ನ್ ಅಂತಂದ್ರೆ, ಮಗು ಈ ಟೈಮಲ್ಲಿ ಚೆನ್ನಾಗಿ ಮೂಮೆಂಟ್ಸ್ ಇರುತ್ತೆ, ಅಂದ್ರೆ ಬೆಳಿಗ್ಗೆ ತುಂಬಾ ಚೆನ್ನಾಗಿ ಮೂಮೆಂಟ್ಸ್ ಇರುತ್ತೆ, ನೈಟ್ ಸ್ವಲ್ಪ ಕಮ್ಮಿ ಇರುತ್ತೆ, ಅಥವಾ ಕೆಲವೊಬ್ಬರಿಗೆ ನೈಟಲ್ಲಿ ಹೆಚ್ಚು ಮೂಮೆಂಟ್ಸ್ ಗೊತ್ತಾಗುತ್ತೆ. ಆ ರೀತಿದೊಂದು ಪ್ಯಾಟರ್ನ್ ಇರುತ್ತೆ. ಓಕೆನಾ? ಸೊ ಈಗ ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಎಷ್ಟು ಕೌಂಟ್ಸ್ ಇದ್ರೆ ನಾರ್ಮಲ್ ಅಂತ. ಒಂದು ಎಕ್ಸಾಕ್ಟ್ ನಂಬರ್ ಹೇಳೋದಾದ್ರೆ, ದಿನದಲ್ಲಿ ಒಂದು ಮಿನಿಮಮ್ ಆಫ್ 10 ಮೂಮೆಂಟ್ಸ್ ಇರಬೇಕು ಮಗುವುದು. ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ತಗೋತಾ ಇದ್ದೀರಾ ಅಂತಂದ್ರೆ ಮಿನಿಮಮ್ ಆಫ್ 10 ಕೌಂಟ್ಸ್ ಇರಬೇಕು. ಓಕೆ, ಯಾವುದು ಅಬ್ನಾರ್ಮಲ್ ಅಂತಂದ್ರೆ, ದಿನದಲ್ಲಿ 10 ಕೌಂಟ್ಸ್ಗಿಂತನೂ ಕಮ್ಮಿ ಇದ್ರೆ ಅದು ಅಬ್ನಾರ್ಮಲ್. ಅಲ್ಲದೆ ಈಗ ಒಂದು ತಾಯಿಗೆ ಒಂದು ಪ್ಯಾಟರ್ನ್ ಗೊತ್ತಾಗಿರುತ್ತೆ, ಇಷ್ಟು ದಿನದಲ್ಲಿ ಇಷ್ಟು, ಈ ಟೈಮಲ್ಲಿ ಇಷ್ಟು ಮೂಮೆಂಟ್ ಆಗಬೇಕಾಗಿತ್ತು, ಆ ರೀತಿ ಒಂದು ಪ್ಯಾಟರ್ನ್ ಇಲ್ಲ ಮಗುಗೆ. ಪ್ರೀವಿಯಸ್ಲಿ ಗೊತ್ತಾಗ್ತಿದ್ದಕ್ಕೂ ಇವತ್ತು ಗೊತ್ತಾಗ್ತಿದ್ದಕ್ಕೂ ಕಮ್ಮಿ ಇದೆ ಅಂತ ಅನ್ಸಿದ್ರೆ ಅವಾಗೆಲ್ಲ ಅದು ಅಬ್ನಾರ್ಮಲ್ ಅಂತ. ಓಕೆನಾ? ಸೊ ಈಗ ಈ ಮಗುವಿನ ಕೌಂಟ್ಸ್ನ ಹೇಗೆ ಹೇಗೆ ಲೆಕ್ಕ ಇಡಬೇಕು ಅಂತ ನೀವು ಏನ್ ಮಾಡಿ ಅಂತಂದ್ರೆ, ದಿನದ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ ಆದ್ಮೇಲೆ 1 hour ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಮಗುವಿನ ಮೂಮೆಂಟ್ಸ್ನ ಅಬ್ಸರ್ವ್ ಮಾಡಿ. ಕೆಲವೊಬ್ರು ಏನ್ ಮಾಡ್ಬೋದು ಅಂತಂದ್ರೆ, ಈ ರೀತಿದು ಒಂದು ಪೇಪರ್ ತಗೋಬಹುದು, ಪೇಪರ್ ಪೆನ್ ತಗೊಂಡು ಪ್ರತಿ ಸಲ ಮೂವ್ಮೆಂಟ್ ಆದಾಗ್ಲೂ ಈ ರೀತಿ ಒಂದು ಗೆರೆಗಳನ್ನ ಹಾಕೊಳ್ಳಿ. ಗೆರೆಗಳನ್ನ ಹಾಕೊಂಡು ನೀವು ರಾತ್ರಿ ಮಲಗೋಕ್ಕೂ ಮುಂಚೆ ಎಷ್ಟು ಆಗಿದೆ ಅಂತ ಟೋಟಲ್ ಕೌಂಟ್ನ ಇಟ್ಕೊಳ್ಳಿ. ಸೊ ಹಿಂಗಿಂದನೂ ಗೊತ್ತಾಗುತ್ತೆ. ಓಕೆ, ಅಲ್ಲದೆ ನೀವು ಒಂದು ಥ್ರೆಡ್ ಕೂಡ ಯೂಸ್ ಮಾಡ್ಬೋದು. ಥ್ರೆಡ್ ಅಲ್ಲಿ ಪ್ರತಿ ಸಲ ನಾಟ್ ಹಾಕೊಂಡು ಹೋಗಿ, ಪ್ರತಿ ಸಲ ನಿಮಗೆ ಮಗುವಿನ ಮೂವ್ಮೆಂಟ್ ಗೊತ್ತಾಗ್ತಿದ್ದಂಗೆನೆ ಒಂದೊಂದು ನಾಟ್ ಹಾಕೊಳ್ಳಿ. ಅಲ್ಲದೆ ನೈಟ್ ಮಲಗೋಕ್ಕೂ ಮುಂಚೆ ಎಷ್ಟಾಗಿತ್ತು ಅಂತ ಕೌಂಟ್ ಮಾಡಿ. ಅದರಿಂದನೂ ಇಫ್ ಇಟ್ ಇಸ್ ಲೆಸ್ ದನ್ 10 ಅಂತ ಅಂದ್ರೆ ಮಗುವಿನ ಮೂವ್ಮೆಂಟ್ಸ್ ಕಮ್ಮಿ ಆಗಿದೆ ಅಂತ ಅರ್ಥ. ಓಕೆ, ಸೊ ಈಗ ಯಾವಾಗಿಂದ ನಾವು ಕೌಂಟ್ ಇಟ್ಕೋಬೇಕು, ಮಗುವಿನ ಮೂವ್ಮೆಂಟ್ ಕೌಂಟ್ನ ಯಾವಾಗಿಂದ ಇಟ್ಕೋಬೇಕು
ಸರಿ ಆಯ್ತು, ನಿಮಗೆ 4-5ನೇ ತಿಂಗಳಲ್ಲೇ ಗೊತ್ತಾಯ್ತು, ಅವಾಗ್ಲಿಂದಾನೇ ಕೌಂಟ್ ಇಟ್ಕೋಬೇಕಾ? ಅವಶ್ಯಕತೆ ಇಲ್ಲ. ಮಗು ಅಟ್ಲೀಸ್ಟ್ 1 kg ದಾಟಬೇಕು. ಅಂದರೆ 28 to 32 ವೀಕ್ಸ್, ಅಂದರೆ 7.5-8 ತಿಂಗಳು ತುಂಬ ಆದಮೇಲೆ ನೀವು ಈ ರೀತಿಯಂಥ ಕೌಂಟ್ಸ್ನ ಇಟ್ಕೋಬೇಕಾಗಿ ಬರುತ್ತೆ. ಅದರಲ್ಲೂ ನಿಮಗೆ ಆಲ್ರೆಡಿ ಬಿ ಪಿ ಇದೆ, ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀರಾ ಅನ್ನೋದಾದರೆ, ಅಥವಾ ಶುಗರ್ ಇದೆ, ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀರಾ ಅನ್ನೋದಾದರೆ, ಆಲ್ರೆಡಿ ಸ್ಕ್ಯಾನಲ್ಲಿ ಮಗುವಿನ ಸುತ್ತ ನೀರು ಕಮ್ಮಿ ಆಗಿದೆ, ಅಂದರೆ ಆಲಿಗೋಹೈಡ್ರೋಮ್ನಿಯಸ್ ಇದೆ ಅಂತ ಹೇಳಿದರೆ, ಅಥವಾ ಮಗುವಿನ ತೂಕ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದರೆ, ಅಲ್ಲದೆ ನಿಮಗೆ ಪ್ರೀವಿಯಸ್ಲಿ ಮಗುವಿಂದು ಇಂಟ್ರಾಯುಟರೈನ್ ಡೆತ್ ಅಂತಂದರೆ ಮಗು ಹೊಟ್ಟೆಯಲ್ಲೇ ತೀರ್ಕೊಂಡಿರೋ ಅಂಥ ಸಂಭವಗಳೇನಾದರೂ ನಡೆದಿದ್ರೆ ಅಂಥವರು ಇನ್ನೂ ಕೂಡ ಜಾಗೃತರಾಗಿ ಇದನ್ನೆಲ್ಲ ಗಮನ ಇಟ್ಕೊಳ್ಬೇಕಾಗಿ ಬರುತ್ತೆ. ಓಕೆ, ಫೈನ್. ಸೊ ಈಗ ಇನ್ ಕೇಸ್ ಈಗ ನೀವು ಆಲ್ರೆಡಿ ನೀವು 7 to 8 months ಇದ್ದೀರಾ, 7-8-9 months ಹಿಂಗಿದ್ದೀರಾ, ನಿಮಗೆ ಬೇಬಿ ಮೂಮೆಂಟ್ಸ್ ಕಮ್ಮಿ ಆಗಿದೆ ಅನ್ನೋದಾದರೆ ಏನು ಮಾಡಬೇಕು ಅಂತ. ಓಕೆ, ಫಸ್ಟ್ ನೀವು ಏನು ಮಾಡಿ ಅಂತಂದರೆ, ಕೆಲವೊಂದ್ಸಲ ಕೆಲವೊಬ್ರು ಊಟ ಮಾಡಿರಲ್ಲ, ಅಥವಾ ಡಿಹೈಡ್ರೇಷನ್ ಸರಿಯಾಗಿ ನೀರು ಕುಡ್ದಿಲ್ಲ ಅನ್ನೋದಾದರೆ, ಅಥವಾ ಮಗು ಮಲ್ಕೊಂಡ್ಬಿಟ್ಟಿದೆ ಅನ್ನೋದಾದ್ರೂ ಮಗುವಿನ ಮೂಮೆಂಟ್ಸ್ ಕಮ್ಮಿ ಆಗುತ್ತೆ. ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ, 1 ಗ್ಲಾಸ್ ಜ್ಯೂಸ್ ಕುಡೀರಿ. ಅದು ಆರೆಂಜ್ ಜ್ಯೂಸ್ ಆಗಿರ್ಬೋದು, ಮುಸಂಬಿ ಜ್ಯೂಸ್, ಆ್ಯಪಲ್ ಜ್ಯೂಸ್, ಯಾವುದೇ ರೀತಿಯಂಥ ಹಣ್ಣಿನ ರಸ ತಗೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಸಿಹಿಯಾದ ಹಣ್ಣನ್ನು ತಿನ್ನಿ. ಅಲ್ಲದೆ ನಿಮಗೆ ಡಯಾಬಿಟಿಸ್ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಸ್ವೀಟ್ ಅಥವಾ ಚಾಕ್ಲೇಟ್ ಕೂಡ ತಿನ್ಬಹುದು. ಇನ್ ಕೇಸ್ ನಿಮಗೆ ಡಯಾಬಿಟಿಸ್ ಇದ್ದೀರಾ ಅನ್ನೋದಾದರೆ ಒಂದು ಬಿಸಿ ನೀರನ್ನ ಕುಡಿಬಹುದು, ಅಥವಾ ಹಾಲನ್ನ ಕುಡಿಬಹುದು. ಸೊ ಇದನ್ನ ಕುಡಿದಾದ ನಂತರ ಒಂದು 10 to 15 minutes ವಾಕ್ ಮಾಡಿ. ಓಕೆ, ವಾಕ್ ಮಾಡಾದ್ಮೇಲೆ ಗಮನಿಸಿ ಮಗುವಿನ ಮೂಮೆಂಟ್ಸಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆಯಾ ಅಂತ. ಓಕೆ, ಅದಲ್ಲದೆ ನೀವು ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಂದರೆ ಮಲಗುವಾಗ ಎಡಭಾಗದಲ್ಲಿ ಮಲ್ಕೊಳ್ಳಿ. ಒಂದು 20-30 ನಿಮಿಷ ಎಡಭಾಗಕ್ಕೆ ಹೊರಳು ಮಲಗಿ ಮಗುವಿನ ಮೂಮೆಂಟ್ಸ್ನ ಆವಾಗ ಒಂದ್ಸಲ ನೋಡಿ. ಇದಾದ್ಮೇಲೂ ಕೂಡ ಹೆಚ್ಚು ಆಗ್ತಿಲ್ಲ ಅನ್ನೋದಾದರೆ, ಯಾವುದೇ ರೀತಿಯಂತ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂತಂದರೆ ದಯವಿಟ್ಟು ನೀವು ವೆಯ್ಟ್ ಮಾಡೋದು ಬೇಡ, ನೀವು ಹಾಸ್ಪಿಟಲ್ ಹೋಗ್ಬೇಕಾಗಿ ಬರುತ್ತೆ. ಕೆಲವೊಬ್ರು ಏನು ಅಂತಂದರೆ, ಸರಿ ಇನ್ನು 2 daysಲ್ಲಿ ನಂದು ಹೆಂಗಿದ್ರು ಅಪಾಯಿಂಟ್ಮೆಂಟ್ ಇದೆ, ಸ್ಕ್ಯಾನಿಂಗ್ ಅಪಾಯಿಂಟ್ಮೆಂಟ್ ಇದೆ, ಅವಾಗ ಬೇಕಾದ್ರೂ ತೋರಿಸ್ಕೊಳ್ಳೋಣ ಅಂತೆಲ್ಲ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ. ಹಂಗೆ ದಯವಿಟ್ಟು ಮಾಡಬೇಡಿ. ಅಲ್ಲದೆ ನಿಮ್ಮದು ಇವನ್ ಇನ್ ಕೇಸ್ ನಿಮ್ಮದು ಹಾಸ್ಪಿಟಲ್ಸ್ ನೀವು ಯೂಶುವಲ್ ಆಗಿ ಚೆಕಪ್ ಮಾಡಿಸ್ಕೊಳ್ಳುವಂಥ ಹಾಸ್ಪಿಟಲ್ ಸ್ವಲ್ಪ ದೂರ ಇದೆ ಅನ್ನೋದಾದ್ರೂ ಈ ಕಾರಣಕ್ಕೆ ಬಂದಾಗ ನೀವು ಅಕ್ಕಪಕ್ಕದಲ್ಲೂ ತೋರಿಸ್ಕೋಬಹುದು. ಯಾವುದೇ ಹಾಸ್ಪಿಟಲ್ ಆದರೂ ಚೆಕ್ ಮಾಡ್ತಾರೆ. ನೀವು ಹಾಸ್ಪಿಟಲ್ಗೆ ಹೋದಾಗ ಮಗುವಿನ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ, ಫೀಟಲ್ ಹಾರ್ಟ್ ರೇಟ್ ಚೆಕ್ ಮಾಡ್ತಾರೆ, NST ಮಿಷಿನ್ ಕನೆಕ್ಟ್ ಮಾಡ್ತಾರೆ, ಮಗುವಿಂದು ಎದೆ ಬಡ್ತದ್ದು ಏರಿಳಿತ ಹೇಗಿದೆ, ಮಗುವಿನ ಮೂವ್ಮೆಂಟ್ ಹೇಗಿದೆ ಅಂತ ನೋಡೋದಕ್ಕೆ. ಮತ್ತೆ ಅವಶ್ಯಕತೆ ಇದ್ರೆ ಸ್ಕ್ಯಾನ್ ಕೂಡ ಮಾಡ್ತಾರೆ. ಸ್ಕ್ಯಾನಲ್ಲಿ ಏನು ನೋಡ್ತೀವಿ, ಅಗೇನ್ ಮಗುದು ಹಾರ್ಟ್ ಬೀಟ್ ನೋಡ್ತೀವಿ, ಡಾಪ್ಲರ್ ಅಂದರೆ ಮಗುವಿಗೆ ರಕ್ತ ಸಂಚಾರ ಹೇಗಿದೆ ಅಂತ ನೋಡ್ತೀವಿ. ಈ ವಿಚಾರಗಳನ್ನೆಲ್ಲ ನೋಡಿ ನಾರ್ಮಲ್ ಇದೆ, ಮಗು ಏನು ತೊಂದರೆ ಇಲ್ಲ ಅಂತಂದರೆ ನಥಿಂಗ್ ಟು ವರಿ. ನೀವು ಭಯಪಡುವಂಥದ್ದು ಏನಿರಲ್ಲ, ಅಥವಾ ವರಿ ಮಾಡುವಂಥದ್ದು ಏನೂ ಇರೋದಿಲ್ಲ. ಫೈನ್. ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಯಾರು ಪ್ರೆಗ್ನೆಂಟ್ ಇದ್ದಾರೋ ಅವ್ರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.